ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ ಮಾತಾಡಿರೋರು ಒಬ್ರಲ್ಲ ಇಬ್ರಲ್ಲ. ಇದು ಕಲಾಪದ ಕೂಗಿದು. ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಲೇಬೇಕು. ಕಲಾಪದಲ್ಲಿ ಇದೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಹೋಮ್ ಮಿನಿಸ್ಟರ್ ಸಚಿವ ಪರಮೇಶ್ವರ್ ಈ ಮಾತನ್ನು ಹೇಳಿದ್ದಾರೆ. ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಬೇಕು. ಕಲಾಪದ ಕೂಗಿದು. ಒಬ್ರಲ್ಲ ಮಾತಾಡಿದ್ದು, ಇಬ್ರಲ್ಲ. ಇದು ಸಂಪೂರ್ಣವಾಗಿ ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಹೋಮ್ ಮಿನಿಸ್ಟರ್ ನೋಡೋಣ ಬನ್ನಿ. ಬಸವರಾಜ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ಮುನಿರತ್ನ ಅವರು ಕೂಡ ಬಹಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದ್ರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ ಇಡೀ ದೇಶದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಸದನದ ಸದಸ್ಯರು ಬಹಳ, ನಮ್ಮ ತಂದೆಯವರು ಕೂಡ 52ರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನ ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ, ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದ್ರೆ ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗ್ಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ ಮಾತಾಡಿರೋರು ಒಬ್ರಲ್ಲ ಇಬ್ರಲ್ಲ. ಇದು ಕಲಾಪದ ಕೂಗಿದು. ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಲೇಬೇಕು. ಕಲಾಪದಲ್ಲಿ ಇದೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಹೋಮ್ ಮಿನಿಸ್ಟರ್ ಸಚಿವ ಪರಮೇಶ್ವರ್ ಈ ಮಾತನ್ನು ಹೇಳಿದ್ದಾರೆ. ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಬೇಕು. ಕಲಾಪದ ಕೂಗಿದು. ಒಬ್ರಲ್ಲ ಮಾತಾಡಿದ್ದು, ಇಬ್ರಲ್ಲ. ಇದು ಸಂಪೂರ್ಣವಾಗಿ ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಹೋಮ್ ಮಿನಿಸ್ಟರ್ ನೋಡೋಣ ಬನ್ನಿ. ಬಸವರಾಜ ಯತ್ನಾಳ್ರವರು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ಮುನಿರತ್ನ ಅವರು ಕೂಡ ಬಹಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದ್ರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ ಇಡೀ ದೇಶದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಸದನದ ಸದಸ್ಯರು ಬಹಳ, ನಮ್ಮ ತಂದೆಯವರು ಕೂಡ 52ರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನ ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ, ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದ್ರೆ
ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಅದು ಗೊತ್ತಾಗ್ಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ. ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ ಮಾತಾಡಿರೋರು ಒಬ್ರಲ್ಲ ಇಬ್ರಲ್ಲ, ಇದು ಕಲಾಪದ ಕೂಗಿದು. ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಲೇಬೇಕು. ಕಲಾಪದಲ್ಲಿ ಇದೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಹೋಮ್ ಮಿನಿಸ್ಟರ್ ಸಚಿವ ಪರಮೇಶ್ವರ್ ಈ ಮಾತನ್ನು ಹೇಳಿದ್ದಾರೆ. ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಬೇಕು. ಕಲಾಪದ ಕೂಗಿದು, ಒಬ್ರಲ್ಲ ಮಾತಾಡಿದ್ದು ಇಬ್ರಲ್ಲ, ಇದು ಸಂಪೂರ್ಣವಾಗಿ ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಹೋಮ್ ಮಿನಿಸ್ಟರ್, ನೋಡೋಣ ಬನ್ನಿ. ಬಸವರಾಜ ಯತ್ನಾಳ್ರವರು ಬಹಳ ಗಂಭೀರವಾದಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಾನ್ಯ ಸುನಿಲ್ ಕುಮಾರ್ ರವರು ಮತ್ತು ಮುನಿರತ್ನ ಅವರು ಕೂಡ ಬಹಳ ಆವೇಶಭರಿತವಾಗಿ ಮುನಿರತ್ನ ಅವರು ಮಾತನಾಡಿದ್ದಾರೆ. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದ್ರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ, ಇಡೀ ದೇಶದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಸದನದ ಸದಸ್ಯರು ಬಹಳ, ನಮ್ಮ ತಂದೆಯವರು ಕೂಡ 52ರಲ್ಲಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸದನದಲ್ಲಿ ಸದಸ್ಯರಾಗಿ ಅವರ ಕುರುಹುಗಳನ್ನು ಈ ರಾಜ್ಯದಲ್ಲಿ ಬಿಟ್ಟೋಗಿದ್ದಾರೆ, ಅವರ ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಸದನದ ಗೌರವವನ್ನು ಕಾಪಾಡಬೇಕಾದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ, ಇದನ್ನು ಹೀಗೆ ನಡೆಸ್ಕೊಂಡು ಹೋದ್ರೆ ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಅದು ಗೊತ್ತಾಗ್ಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ